ಸ್ವಿಚ್ ಹೊಡೆಯೋ ಪ್ರಯತ್ನ, ಆದ್ರೆ ಯಾವುದೇ ಟೈಮಿಂಗ್ ಕಂಡುಕೊಳ್ಳದ ಕಾರಣ ನೀಡಿ ಅವರ ವಿಕೆಟ್ ಕೈ ಚೆಲ್ಲಿದ್ದಾರೆ. ಸ್ವಿಚ್ ಇಟ್ ಹೊಡೆಯಂತ ಪ್ರಯತ್ನ, ಆದರೆ ಸ್ವಿಚ್ ಆಫ್ ಆಗಿದ್ದಾರೆ ಬ್ಯಾಟ್ಸ್ಮನ್. ರಭಸವಾಗಿ ಹೊಡೆಯೋ ಪ್ರಯತ್ನ, ಯಾವುದೇ ಫೀಲ್ಡರ್ ಇಲ್ಲದ ಕಾರಣ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 4 ರನ್ಗಳು. ಅಂಡ್ ಇನ್ನಿಂಗ್ಸ್ ಆದ್ಮೇಲೆ ಕ್ಯಾಪ್ಟನ್ಸ್ ಟಾಸ್ ಬರಬೇಕು. ಎಂತಹ ಹೊಡೆತ, ಬೌಂಡ್ರಿಗಳಿಂದ ಆಚೆ, ಸಿಕ್ಸರ್, 6 ರನ್ಗಳು. ಈ ಬಾರಿ ಮತ್ತೊಂದು ಜೋರಾದ ಹೊಡೆತ, ಎಲ್ಲಿದೆ ಚೆಂಡು, ಬೌಂಡ್ರಿಗಳಿಂದ ಆಚೆ, 6 ರನ್ಗಳು. ಯೂನಸ್ 2 ಸಿಕ್ಸರ್ಗಳು ಈಗಾಗಲೇ ಅವರ ಬ್ಯಾಟ್ ನಿಂದ ಬಂದಿರುವಂತದ್ದು. 7 ಎಸೆತಗಳಲ್ಲಿ 14 ರನ್ ಗಳಿಸಿ ಆಡ್ತಾ ಇದ್ದಾರೆ. ಮಿಡ್ ವಿಕೆಟ್ ನಲ್ಲಿ ಆವರೇಜ್ ಸ್ಕೋರ್ ಈ BGS ಗ್ರೌಂಡ್ ನಲ್ಲಿ ಮೊದಲ ಇನ್ನಿಂಗ್ಸ್ 47 ರನ್ ಆಗಿದೆ. 50 ರನ್. ಗಾಳಿಯಲ್ಲಿ ಚೆಂಡು ಸಿಕ್ಸರ್ ನಗೆರೆ ದಾಟ್ಲಿಲ್ಲ, ಆದ್ರೆ ಕೈನ ಬೊಗಸೆಯನ್ನ ಸೇರ್ತು. ಇದಾಗಿ ವಸಿಷ್ಠ ಸಿಂಹ ಫ್ಯಾನ್ಸ್ ತಂಡ ಮತ್ತೊಂದು ವಿಕೆಟ್ ಅನ್ನ ಈ ಮೂಲಕ ಕಳ್ಕೊಂಡ್ಗೆ 6 ವಿಕೆಟ್. ವಾವ್, ಎಂತ ಬೌಲಿಂಗ್! ಬೋಲ್ಟ್ ಬಂದ್. ಸೊ ಇದರೊಂದಿಗೆ ಮತ್ತೊಂದು ವಿಕೆಟ್ ನಷ್ಟ, 7 ವಿಕೆಟ್ ಅನ್ನ ಕಳ್ಕೊಂಡಿದೆ. ಗಾಳಿಯಲ್ಲಿ ಚೆಂಡು, ಒಳ್ಳೆಯ ಹೊಡೆತ, ಕಾಮೆಂಟ್ರಿ ಬಾಕ್ಸ್ ಮೇಲೆ ಹೋದಂತಹ ಚೆಂಡು, ಸಿಕ್ಸರ್. ರಾಜೇಶ್ ಭರತ್ ಸರ್, ಓ 6 ರನ್ಗಳು, 6 ಓವರ್ಗಳು ಉಪೇರಿಸುವಂತಹ ಸಿಕ್ಸರ್. ಅದ್ಭುತವಾದ ಬ್ಯಾಟಿಂಗ್, 2 ಸಿಕ್ಸರ್, 1 ಬೌಂಡ್ರಿಯೊಂದಿಗೆ ರಾಜೇಶ್ ಜೋರಾಗಿ ಹೊಡೆದ ಯತ್ನ, ಒಳ್ಳೆಯ ಪ್ರಯತ್ನ, ಕ್ಯಾಚ್ ಆಗಿದೆಯಾ? ಬಹುಶಃ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಲ್ಲಿ ನೋಡುವಂತಲೇ ತಂಡಕ್ಕೆ ನಮ್ಮ ಫುಲ್ ಎಫರ್ಟ್, 100% ಎಫರ್ಟ್ ಮುಖ್ಯ ಅಂತ ಹೇಳಿ ಎಫರ್ಟ್ ಹಾಕಿದ್ದಾರೆ. ಹಾಗೆ ಮತ್ತೊಂದು ವಿಕೆಟ್ ಪತನ, 2ನೇ ವಿಕೆಟ್, ಹ್ಯಾಟ್ರಿಕ್. ಬೋಲ್ಡ್ ಆಗಿದ್ದಾರೆ, ಯಾವುದೇ ಖಾತೆ ತೆರೆಯದೆ ಸಂಜು ಅವರು ನಿರಾಸೆಯಿಂದ ಪೆವಿಲಿಯನ್ ಹತ್ತ ನಿರ್ಗಮಿಸ್ತಾ ಇದ್ದಾರೆ. ಗುಡಿಸೋ ಪ್ರಯತ್ನ ಇತ್ತು, ಆದರೆ ಅಂಪೈರ್ ತೀರ್ಮಾನ ಕೊಟ್ಟಿದ್ದಾರೆ, ಔಟ್. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಒಳ್ಳೆಯ ಹೊಡೆತ, ನೇರವಾಗಿ ಬೌಲರ್ ತಲೆ ಮೇಲೆ ಹೋಗಿದೆ, 4 ರನ್. 2 ಫೀಲ್ಡರ್ಗಳ ಮಧ್ಯೆ ಹಾಕುವಂತ ಪ್ರಯತ್ನ, ಅದರೊಂದಿಗೆ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಪ್ರದೀಪ್ ಅವರ ಖಾತೆಗೆ ಮತ್ತೊಂದು ಉತ್ತಮವಾದಂತ ಹೊಡೆತ. ಅಲ್ಲಿ ಗ್ಯಾಪ್ ಇದೆಯಾ? 4 ರನ್ಗಳು. ಗ್ಯಾಪ್ ಅನ್ನ ಗುರುತಿಸ್ತಾ ಇದ್ದಾರೆ, ನೋಡಿ ಗ್ಯಾಪ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಪ್ರದೀಪನ ಪ್ರತಾಪ 2 ಎಸೆತಗಳಲ್ಲಿ 2 ಬೌಂಡ್ರಿ ಮೂಲಕ 8 ರನ್ಗಳು. ಯಾಕಂದ್ರೆ ರಿಕ್ವೈರ್ಡ್ ರೇಟ್ ಇರೋದು ಪ್ರತಿ ಓವರ್ಗೆ. ಮತ್ತೊಂದು ಫುಲ್ ಅಂಡ್ ಡೆಲಿವರಿ, ಬಾರಿ ಚೆನ್ನಾಗಿ ಗುರ್ಸಿದ್ರು ಪ್ರದೀಪ್, ಸಿಕ್ಸರ್. ಮ್ಯಾಚ್ ಇಲ್ಲಿಂದ ತಿರುವು ಪಡ್ಕೊಳ್ತಾ ನೋಡ್ಬೇಕು. ತಗೊಂಡ್ ಬರ್ತಾ ಇದ್ದಾರೆ, 2 ಓವರ್ಗೆ 31 ರನ್ ಬೇಕಾಗಿರೋದು. ಓ ಓ ಓ ಓ ಈ ಬಾರಿ ಚಾನ್ಸ್ ಬೇರೆ ಕೊಡ್ಲೇ ಇಲ್ಲ, ನೇರವಾಗಿ ವಿಕೆಟ್ಗೆ ಹೊಡೆದ್ರು. ಕ್ಲೀನ್ ಬೌಲ್ಟ್. ಫುಲ್ ಟಾಸ್ ಚೆಂಡು,
ಲಾಂಗ್ ಆಫ್ ನಲ್ಲಿ ನೇರವಾಗಿ ಕೈಗೆ. ಈ ಮೂಲಕ ಒಳ್ಳೆಯ ಗಾಳಿಯಲ್ಲಿ ಚೆಂಡು ಕ್ಯಾಚ್, ಕೀಪರ್ ಕ್ಯಾಚ್ ಅಗೈನ್. ಒಳ್ಳೆಯ ಕೀಪಿಂಗ್ ನಿರ್ವಹಣೆಯನ್ನು ತೋರಿಸ್ತಾ ಇದ್ದಾರೆ. ಕುಟ್ಟಲೆ ಒಂದು ಒಳ್ಳೆ ಕ್ಯಾಚ್ ನ ಡೈ ಮಾಡಿ ಕೂಡ ತಗೊಂಡಿದ್ರು. ಈಗ ರನ್ನಿಂಗ್ ನಲ್ಲಿ ಕೂಡ ಒಂದು ಒಳ್ಳೆ ಕ್ಯಾಚ್ ನ ಪಡ್ಕೊಂಡಿದ್ದಾರೆ ದೀಪಕ್. ಮತ್ತೊಂದು ಹೊಡೆತ ಅಲ್ಲೇ ಇದೆ, ಮಿಡ್ ವಿಕೆಟ್ ನ ಟಚ್. ಮಿಸ್ ಫೀಲ್ಡ್. ಈಗಾಗಲೇ ಹೇಳ್ತಾ ಇದೀವಿ ಪ್ರತಿಯೊಂದು ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ರನ್ ಕಂಪ್ಲೀಟ್ ಮಾಡಿಲ್ಲ, ಇಬ್ರು ಕೂಡ ಕ್ರೀಸ್ ಬಿಟ್ಟು ಹಾಗೆ ತೆರಳಿದ್ದಾರೆ. ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ. ಅಖಿಲ ಕರ್ನಾಟಕ ವಸಿಷ್ಠ ಸಿಂಹ ಬಾಯ್ಸ್ ಈ ಮೂಲಕ ವಿಜಯದ ಮಾಲೆಯನ್ನ ತಮ್ಮ ಕೊರಳಿಗೆ ಇರಿಸಿಕೊಂಡಿದ್ದಾರೆ.